ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 8 ಸೋಮವಾರದ ದಿನ ನಿಮ್ಮ ಪಾಲಿಗೆ ಅತ್ಯಂತ ಪ್ರತಿಷ್ಠಿತ ಹಾಗೂ ನಿಮ್ಮ ರಾಜಗಾಂಭೀರ್ಯಕ್ಕೆ ತಕ್ಕಂತೆ ಅದ್ಭುತ ಯಶಸ್ಸನ್ನು ತರಲಿರುವ ಮಹತ್ವದ ದಿನವಾಗಿರುತ್ತೆ. ಇಷ್ಟು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ನಾಯಕತ್ವದ ಕೊರತೆ, ಉದ್ಯೋಗದಲ್ಲಿನ ಅಸ್ಥಿರತೆ ಹಾಗೂ ಸಮಾಜದಲ್ಲಿ ಎದುರಿಸಿದ ಸಣ್ಣ ಪುಟ್ಟ ಅಪವಾದಗಳು ಇಂದಿನಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ಇಂದು ಬೆಳಿಗ್ಗೆಯಿಂದಲೇ ನಿಮ್ಮಲ್ಲಿ ಹೊಸದೊಂದು ತೇಜಸ್ಸು ಹಾಗೂ ಅದ್ಭುತವಾದ ಆಡಳಿತಾತ್ಮಕ ಶಕ್ತಿ ಮನೆ ಮಾಡಲಿದ್ದು, ನಿಮ್ಮ ನಿರ್ಧಾರಗಳು ಅತ್ಯಂತ ನಿಖರವಾಗಿರಲಿವೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು, ರಾಜಕೀಯಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇಂದು ನಿಮಗೆ ಸಕಾರಾತ್ಮಕವಾಗಿ ಮುಕ್ತಾಯಗೊಳ್ಳುವ ಬಲವಾದ ಸೂಚನೆಗಳಿವೆ. ಆರ್ಥಿಕವಾಗಿ ಇಂದು ನಿಮಗೆ ಅನಿರೀಕ್ಷಿತ ಧನ ಲಾಭದ ಯೋಗವಿದ್ದು, ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರುತ್ತೆ. ವಿಶೇಷವಾಗಿ ನಿಮ್ಮ ತಂದೆ ಅಥವಾ ಸಮಾಜದ ಪ್ರಮುಖ ಉನ್ನತ ಅಧಿಕಾರಿಯೊಬ್ಬರ ಬೆಂಬಲದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ದೊಡ್ಡ ಮೈಲುಗಲ್ಲು ಸಿಗಲಿದ್ದು, ಇದು ಇಡೀ ನಿಮ್ಮ ಕುಟುಂಬಕ್ಕೆ ಹೆಮ್ಮೆಯ ವಿಷಯವಾಗಿರುತ್ತೆ. ಸಿಂಹರಾಶಿಯವರು ಸ್ವಭಾವದ ಅತ್ಯಂತ ಸ್ವಾಭಿಮಾನಿಗಳು, ಧೈರ್ಯಶಾಲಿಗಳು ಹಾಗೂ ಸಿಂಹದಂಥ ನಾಯಕತ್ವ ಗುಣ ಉಳ್ಳವರಾಗಿರ್ತಾರೆ. ಇಂದು ನಿಮ್ಮ ಈ ದಕ್ಷತೆಗೆ ತಕ್ಕಂತೆ ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಅತ್ಯುನ್ನತ ಗೌರವ ಹಾಗೂ ಹೊಸ ಜವಾಬ್ದಾರಿಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ. ಉದ್ಯೋಗ ರಂಗದಲ್ಲಿ ಇರುವವರಿಗೆ, ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳು, ಮ್ಯಾನೇಜ್ಮೆಂಟ್, ರಾಜಕೀಯ, ವೈದ್ಯಕೀಯ ಕ್ಷೇತ್ರ, ಚಿನ್ನದ ವ್ಯಾಪಾರ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿದ್ದು, ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಹಾಗೂ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಲಭಿಸುತ್ತೆ. ವ್ಯಾಪಾರ ರಂಗದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಸಿಗಲಿದ್ದು, ನಿಮ್ಮ ದಿಟ್ಟ ನಿರ್ಧಾರಗಳಿಂದ ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಅನ್ನೋದು ದುಪ್ಪಟ್ಟಾಗುತ್ತೆ. ಆದರೆ ಹಣದ ವಿಷಯದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ಸೀಟು ಸಿಗುವ ಶುಭ ವಾರ್ತೆ ಲಭಿಸಲಿದೆ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಕೋಪ ಅಥವಾ ಬಿಸಿಲಿನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ರಕ್ತದೊತ್ತಡ, BP, ಕಣ್ಣಿನ ಉರಿ ಅಥವಾ ಉಷ್ಣದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನಿಮ್ಮ ರಾಶಿಗೆ ಗ್ರಹಗಳ ರಾಜನಾದ ಸೂರ್ಯ ಗ್ರಹ ಅಧಿಪತಿಯಾಗಿದ್ದು, ಪೂರ್ವ ಫಲ್ಗುಣಿ ಮತ್ತು ಉತ್ತರ ಫಲ್ಗುಣಿ ಮತ್ತು ಮಗ ನಕ್ಷತ್ರಗಳು 1ನೇ ಪಾದದ ಪ್ರಭಾವದಿಂದಾಗಿ ನಿಮ್ಮಲ್ಲೂ ಸ್ವಾಭಿಮಾನ ಮತ್ತು ಅಧಿಕಾರ ಅನ್ನೋದು ಚಲಾಯಿಸುವ, ಇಲ್ಲಿ ಪೂರ್ವ ಫಲ್ಗುಣಿ ಅಂದರೆ ಪೂರ್ವಭದ್ರ, ಉತ್ತರ ಭದ್ರ, ಚಲಾಯಿಸುವ ಒಂದು ಹಂಬಲ ಅನ್ನೋದು ಹೆಚ್ಚಾಗಿರುತ್ತೆ. ಇಂದು ನಿಮಗೆ ಕೆಂಪು, ಕೇಸರಿ, ಬಂಗಾರದ ಬಣ್ಣ ಮತ್ತು ಬಿಳಿ ಬಣ್ಣಗಳು ಅತ್ಯಂತ ಅದೃಷ್ಟ ತರಲಿದ್ದು, 1, 9 ಮತ್ತು 28 ಸಂಖ್ಯೆಗಳು ಶುಭ ಸೂಚಕವಾಗಿರುತ್ತೆ. ಇಂದು ಪೂರ್ವ ಅಥವಾ ಉತ್ತರ ದಿಸೆಯ ಪ್ರಯಾಣಗಳು ನಿಮಗೆ ಸಕಲ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತೆ. ನಿಮ್ಮ ಮೇಲಿರುವ ನರದೃಷ್ಟಿ, ಶತ್ರುಗಳ ಅಸೂಯೆ ಮತ್ತು ಗ್ರಹ ದೋಷಗಳನ್ನು ನಿವಾರಿಸಿಕೊಂಡು ಸೂರ್ಯ ಮತ್ತು ಶಿವನ ಕೃಪೆ ಪಡೆಯೋದಕ್ಕೆ ಇಂದು ಸಂಜೆ ಈ ಸರಳ ಉಪಾಯವನ್ನು ನೀವು ಮಾಡಿ. ಇಂದು ಸಂಜೆ ನೀವು ಒಂದು ನಿಂಬೆಹಣ್ಣು ತಗೊಂಡ್ಬಿಟ್ಟು ಅದಕ್ಕೆ ಪೂರ್ಣವಾಗಿ ಕುಂಕುಮ ಮತ್ತು ಸ್ವಲ್ಪ ಕೆಂಪು ಶ್ರೀಗಂಧದ ಪುಡಿಯನ್ನು ಹಚ್ಚಿ ನಿಮ್ಮ ತಲೆಯ ಸುತ್ತ 3 ಬಾರಿ ದೃಷ್ಟಿ ತೆಗೆದು ಮನೆಯಿಂದ ಹೊರಗೆ ದಕ್ಷಿಣ ದಿಕ್ಕಲ್ಲಿ ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ಇದರಿಂದ ಶತ್ರುಗಳ ತಂತ್ರ ಹಾಗೂ ನರದೃಷ್ಟಿ ಸಂಪೂರ್ಣವಾಗಿ ಭಸ್ಮವಾಗುತ್ತೆ. ಇಂದು ಸೋಮವಾರ ಆದ್ದರಿಂದ ಶಿವನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಈ ಮಂತ್ರವನ್ನು 11 ಬಾರಿ ಪಠಿಸಿ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ದೀಪ ಹಚ್ಚಿ, ಹಾಗೆಯೇ ಸಾಯಂಕಾಲದ ವೇಳೆ ಮನೆಯ ಹೊಸ್ತಿಲಿಗೆ ಕಲ್ಲುಪ್ಪು ಮತ್ತು ಗೋಮೂತ್ರ ಬೆರೆಸಿದ ನೀರನ್ನು ಚಿಮುಕಿಸೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಲಕ್ಷ್ಮೀ ಕೃಪೆ ಹೆಚ್ಚುತ್ತೆ. ಸಾಧ್ಯವಾದರೆ ಇಂದು ಗೋಮಾತೆಗೆ ಗೋಧಿ ಹಿಟ್ಟಿನಿಂದ ಮಾಡಿದ ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಿಸಿ ಮತ್ತು ಹಸಿದವರಿಗೆ ರಕ್ತದಾನ ಅಥವಾ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಸಕಲ ಮನೋಕಾಮನೆಗಳು ಶೀಘ್ರದಲ್ಲೇ ಈಡೇರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.